ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅದೃಷ್ಟವಶಾತ್ ಈ ಮನುಷ್ಯ ಜೈಲಿಗೆ ಹೋದ ಕಣ್ರಿ. ಒಂದು ವೇಳೆ ಹೋಗದೇ ಇದ್ದಿದ್ರೆ ಮಂಗಳವಾರ ದಿವಸ ಯಾವಾಗ ಕೌಂಟಿಂಗ್ ನಡೆಯುತ್ತೋ ಆ ದಿವಸ ಯಾವ ಮಟ್ಟಿನ ಅವಾಂತರವನ್ನು ಈತ ಸೃಷ್ಟಿಸಬೇಕು ಅಂತ ಆಲೋಚನೆ ಮಾಡಿದ್ದ ಅಂತ ಕೇಳಿದರೆ ದಿಗ್ಭ್ರಮೆ ಆಗತ್ತೆ, ಗಾಬರಿ ಆಗತ್ತೆ, ಅವಾಕ್ಕಾಗಿಬಿಡ್ತೀವಿ. ಈತ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಸಭೆಯ ಮೇಲೆ ಸಭೆ ಮಾಡ್ತಾ ಹೋದ. ನಾನು ಮಾತಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಬಗ್ಗೆ. ನಿಮಗೆ ಗೊತ್ತು, 21 ದಿವಸದ ವಿನಾಯಿತಿಯನ್ನು ಈತನಿಗೆ ಕೊಡಲಾಗಿತ್ತು. ಚುನಾವಣೆಯ ಪ್ರಚಾರ ಮಾಡಿ ಅಂತ ಹೇಳಲಾಗ್ತಾ ಇತ್ತು. ಅದಾದ ಮೇಲೆ ಈತ ಎಕ್ಸ್ಟೆನ್ಷನ್ ಕೇಳಿದ್ರು, ಎಕ್ಸ್ಟೆನ್ಷನ್ ಕೋರ್ಟ್ ಕೊಡಲಿಲ್ಲ. ಅದಾದಮೇಲೆ ಅನಿವಾರ್ಯವಾಗಿ ಈ ಮನುಷ್ಯ ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಸಿದ್ಧ ಆಗೋಕ್ಕಿಂತ ಮುಂಚೆ ಸರಣಿ ಸಭೆಗಳನ್ನು ನಡೆಸ್ತಾರೆ. ಏನು ಸಭೆ? ಚುನಾವಣೆಯ ಫಲಿತಾಂಶದ ದಿವಸ ಕೌಂಟಿಂಗ್ ಕ್ಷಣದಲ್ಲಿ ತಮ್ಮ ಕೌಂಟಿಂಗ್ ಏಜೆಂಟು ಯಾವ ರೀತಿಯಲ್ಲಿ ನಡ್ಕೋಬೇಕು, ಏನು ಮಾಡಬೇಕು, ಹೊರಗಡೆ ಇರುವಂಥ ಕಾರ್ಯಕರ್ತರು ಯಾವ ರೀತಿ ಗಲಾಟೆಯನ್ನು ಎಬ್ಬಿಸಬೇಕು, ಇದ್ರ ಕುರಿತಾಗಿ ಸಭೆಗಳನ್ನು ಮಾಡ್ತಾರೆ. ನೋಡಿ, ಒಬ್ಬ ಮನುಷ್ಯನಿಗೆ ಸಾಮಾಜಿಕ ಕಾಳಜಿ ಇದ್ದಿದ್ದರೆ, ಸಮಾಜಮುಖಿಯಾಗಿದ್ದಿದ್ರೆ ಯಾವ ರೀತಿಯ ಕೆಲಸಗಳು ಆಗಬೇಕು ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಂತ ಸಕಾರಾತ್ಮಕವಾದಂಥ ಚಿಂತನೆಯನ್ನು ಹಂಚ್ತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದೇನು ಗೊತ್ತಾ? ಅವ್ರು ಹೇಳಿರುವಂಥ ಮಾತುಗಳನ್ನ ಕೇಳಬೇಕು. ಅದು ಸ್ವತಃ ಅವರು ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಅದನ್ನ ಹೇಳಿದರು. ಅದು ಲೈವ್ ಆಗಿ ಎಲ್ಲ ಕಡೆ ಟೆಲಿಕಾಸ್ಟ್ ಆಯ್ತು. ಹೇಳ್ತಾರೆ, ಒಂದು ವೇಳೆ ನಮ್ಮ ಅಭ್ಯರ್ಥಿ ಸೋಲ್ತಾ ಇದ್ದಾರೆ ಅಂತ ಅನಿಸಿದರೆ ನೀವು ಅಲ್ಲಿಂದ ಹೊರಟು ಬಿಡಬೇಡಿ, ನೀವು ಅಲ್ಲೇ ಇರಿ, ಕೊನೆಯ ಕ್ಷಣದವರೆಗೂ ಇರಿ. ಸ್ವಲ್ಪ ಕೂಡ ಆಚೆ ಈಚೆ ವ್ಯತ್ಯಯ ಆದರೆ ಗಲಾಟೆಯನ್ನು ಮಾಡಿ. ನೋಡಿ, ಹೇಳ್ಕೊಡೋದು ಯಾವ ರೀತಿ ಇರುತ್ತೆ ಇವರು. ಅಂದರೆ ನಾನು ಅರಾಜಕತೆಯನ್ನು ಸೃಷ್ಟಿಸಲಿಕ್ಕೋಸ್ಕರ ರಾಜಕಾರಣಕ್ಕೆ ಬಂದದ್ದು ಅಂತ ಮೊದಲೇ ದಿವಸ ಈತ ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಹೇಳಿದರು. ಆ ಮಾತನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಕೌಂಟಿಂಗ್ ನಡೀತಾ ಇರುತ್ತೆ. ಪುಣ್ಯಕ್ಕೆ ಬ್ಯಾಲೆಟ್ ಪೇಪರ್ ಕೌಂಟಿಂಗ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಹಾಗೇನಾದರೂ ಆಗಿದ್ದರೆ ಅರವಿಂದ್ ಕೇಜ್ರಿವಾಲ್ ಥರದವರು ಈ ದೇಶದಲ್ಲಿ ಯಾವ ರೀತಿಯ ಗೂಂಡಾಗಿರಿಯನ್ನು ಮಾಡ್ತಾಯಿದ್ರು ಅಂತ ಸುಮ್ಮನೆ ಕಲ್ಪಿಸಿಕೊಂಡ್ರೆ ಗಾಬರಿ ಆಗುತ್ತೆ. ಈಗ ನಡೀತಾ ಇದ್ದು ಎಲೆಕ್ಟ್ರಾನಿಕ್ ವೋಟಿಂಗ್ ಕೌಂಟಿಂಗ್ ವ್ಯವಸ್ಥೆ ಇರುವುದು ಅತ್ಯಂತ ನಿಖರವಾಗಿ ನಡೆಯುವಂಥದ್ದು ಮತ್ತು ಎಲ್ಲರ ಸಮ್ಮುಖದಲ್ಲಿ ನಡೆಯುವಂಥದ್ದು, ಎಲ್ಲವನ್ನು ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು. ಎಲ್ಲಿಯೂ ವ್ಯತ್ಯಯ ಆಗೋ ಸಾಧ್ಯತೆಗಳೇ ಇರೋಲ್ಲ. ವಿಡಿಯೋ ಕ್ಯಾಮ್ರಾಗಳಿರ್ತವೆ, CCTVಗಳಿರ್ತವೆ, ಕೌಂಟಿಂಗ್ ಏಜೆಂಟ್ರು ಇರ್ತಾರೆ, ಅಭ್ಯರ್ಥಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ. ಆಮೇಲೆ ಅಧಿಕಾರಿಗಳು ಯಾರೋ ಚುನಾವಣಾ ಕಮಿಷನ್ ಅಲ್ಲ, ಅದು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ನಡೆಯುವಂಥ ಕೌಂಟಿಂಗ್ ಇದು. ಆತ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿರುವಂಥ ಮನುಷ್ಯ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಏನಂದರೆ, ನೀವು ಕೌಂಟಿಂಗ್ ಆಗುವ ಸಂದರ್ಭದಲ್ಲಿ ಅಲ್ಲಿರ್ತೀರಿ, ಮೈಯೆಲ್ಲ ಕಣ್ಣಾಗಿರಿ. ಸರಿ, ಒಪ್ಪಿಗೆ. ಯಾಕಂದ್ರೆ ನೋಡಬೇಕಾದದ್ದು ನಿಮ್ಮ ಕೆಲಸ, ಹದ್ದುಗಣ್ಣು ಇಟ್ಕೊಂಡು ನೋಡಬೇಕು, ಎಲ್ಲಿ ವ್ಯತ್ಯಾಸ ಆಗಬಾರ್ದು, ಸರಿಯಾದ ಮಾತು. ಸೋಲುವ ಸಂದರ್ಭದಲ್ಲಿ ಇಲ್ಲಿಂದ ಹೊರಟು ಬಿಡಬೇಡಿ, ಅದೂ ಸರಿ, ಒಪ್ಕೊಳ್ಳೋಣ. ಅದಾದಮೇಲೆ ಅಲ್ಲಿ ಕೊಂಚ ವ್ಯತ್ಯಯ ಆದರೂ ಕೂಡ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬೇಕು, ಗಲಾಟೆಯನ್ನು ಮಾಡಬೇಕು, ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವ ರೀತಿಯಲ್ಲಿ ನೀವು ನಡ್ಕೋಬೇಕು. ಮಾಡ್ತಾ ಇರುವಂಥ ಚುನಾವಣಾ ಪ್ರಕ್ರಿಯೆ ಸರಿ ಇಲ್ಲ ಅಂತ ನೀವು ಅಲ್ಲಿ ಪ್ರತಿಭಟನೆಯನ್ನು ನಡೆಸಬೇಕು. ಇದು ಒಳಗಡೆ ಕೌಂಟಿಂಗ್ ನಡೆಯುವ ಹಾಲ್ನಲ್ಲಿ ಮಾಡುವಂಥ ಕೆಲಸ. ಹೊರಗಡೆ ಕಾರ್ಪೊರೇಟರ್ಗಳಿಗೆ ಏನು ಹೇಳ್ತಾರೆ? ಹೊರಗಡೆ ಕಾರ್ಪೊರೇಟರ್ಗೆ ಹೇಳ್ತಾರೆ, ನಿಮ್ಮ ಏರಿಯಾದಲ್ಲಿರುವಂಥ ಜನರನ್ನು ಹಿಂದಿನ ದಿವಸ ಸಭೆ ಸೇರಿಸಿ ಎಲ್ಲರ ಫೋನ್ ನಂಬರ್ಗಳನ್ನು ತೆಗೆದುಕೊಳ್ಳಿ. ನಾವು ಹೇಳಿದ ತಕ್ಷಣ ನೀವು ಹೊರಗಡೆ ಬರಬೇಕು, ಬಂದು ಧಿಕ್ಕಾರಕ್ಕೆ ಹೋಗಬೇಕು, ಪ್ರತಿಭಟನೆಯನ್ನು ಮಾಡಬೇಕು, ರಸ್ತೆ ತಡೆಯನ್ನು ನಡೆಸಬೇಕು. ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ ಅರವಿಂದ್ ಕೇಜ್ರಿವಾಲ್ಗೆ, ಈ ಬಾರಿ ದಿಲ್ಲಿಯ 7ಕ್ಕೆ 7 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಮೆರೆಯಲಿದೆ. 3ನೇ ಬಾರಿಗೆ ಹ್ಯಾಟ್ರಿಕ್ ಮಾಡುವಂಥ ಸ್ಥಿತಿ ಇದೆ. ಇನ್ನು ಪಂಜಾಬದ 13 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಬಂದರೆ ಜಾಸ್ತಿ. ಹಾಗಾದರೆ ಏನು ಮಾಡಬೇಕು? ಅಲ್ಲಿ ಗಲಾಟೆಯನ್ನು ಸೃಷ್ಟಿ ಮಾಡಬೇಕು. ಚುನಾವಣೆ ಸರಿಯಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಗಲಾಟೆಯನ್ನು ಮಾಡಬೇಕು. ಈ ಕೌಂಟಿಂಗ್ ವ್ಯವಸ್ಥೆ, ಕೌಂಟಿಂಗ್ ಸರಿಯಾಗಿ ಆಗಿಲ್ಲ ಅಂಥೇಳಿ ಗಲಾಟೆಯನ್ನು ಮಾಡಬೇಕು. ರೀಕೌಂಟಿಂಗ್ ಮಾಡಲಿಕ್ಕೆ ಹೇಳಬೇಕು. ಜನರಲ್ಲಿ ಕೌಂಟಿಂಗ್ ಸರಿಯಾಗಿ ಆಗಿಲ್ಲ, ಆದ್ದರಿಂದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಸೋಲನ್ನು ಕಾಣಬೇಕಾಯಿತು, ನ್ಯಾಯಸಮ್ಮತವಾಗಿ ಕೌಂಟಿಂಗ್ ಆಗಿಲ್ಲ, ಮತ ಎಣಿಕೆ ಆಗಿಲ್ಲ ಅಂತ ಹೊರಗಡೆ ಒಂದು ನರೇಟಿವನ್ನು ಸೃಷ್ಟಿ ಮಾಡಬೇಕು. ಈ ರೀತಿಯಾಗಿ ಟ್ರೈನಿಂಗನ್ನು ಕೊಡ್ತಾರೆ ಸಭೆಯನ್ನು ಸೇರಿಸಿ. ಕೇವಲ ದಿಲ್ಲಿ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಪಂಜಾಬದಿಂದ ಕರೆಸ್ತಾರೆ. ಪಂಜಾಬದಿಂದ ಕರೆಸಿ ಪಂಜಾಬದ ಅಲ್ಲಿರುವಂಥ ಇವರು ಯಾರು ಪ್ರತಿನಿಧಿಗಳು ಹೋಗ್ತಾರಲ್ಲ ಕೌಂಟಿಂಗಿಗೆ, ಅವ್ರಿಗೆಲ್ಲ ಟ್ರೈನಿಂಗನ್ನು ಕೊಡ್ತಾರೆ. ಕೊಟ್ಟು ಹೇಳ್ತಾರೆ, ನೋಡಿ, ದಿಲ್ಲಿಯಲ್ಲಿ ಪೊಲೀಸರು ನಮ್ಮ ಕೈಯಲ್ಲಿಲ್ಲ, ಅರೆಸೇನಾ ತುಕಡಿ ನಮ್ಮ ಕೈಯಲ್ಲಿಲ್ಲ, ಇಲ್ಲಿ IB-ನವರು ಎಲ್ಲ ರೀತಿಯ ಹದ್ದುಗಣ್ಣನ್ನು ಇಡ್ತಾರೆ ದಿಲ್ಲಿಯಲ್ಲಿ. ನಾವು ಇಲ್ಲಿ ಗಲಾಟೆ ಮಾಡೋದು ಸುಲಭ ಇಲ್ಲ. ಇಲ್ಲಿ ಹೊರಗಡೆ ನಾವು ಗಲಾಟೆ ಮಾಡ್ಬೋದು, ದಿಲ್ಲಿಯ ಬೇರೆ ಬೇರೆ ಭಾಗಗಳಲ್ಲಿ ಗಲಾಟೆ ಮಾಡ್ಬೋದು, ಕೌಂಟಿಂಗ್ ಸ್ಟೇಷನ್ನಲ್ಲಿ ಗಲಾಟೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪಂಜಾಬ್ದಲ್ಲಿ ಹಾಗಲ್ಲ. ಪಂಜಾಬ್ದಲ್ಲಿ ಪೊಲೀಸರು ನಮ್ಮವರಾಗಿದ್ದಾರೆ. ಪೊಲೀಸರು ನಮ್ಮವರಾಗಿರೋದ್ರಿಂದ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಎಲ್ಲ ರೀತಿ ಗಲಾಟೆ ಮಾಡ್ಬೋದು. ಅಜನಾಲಾ ಘಟನೆಯನ್ನು ಹೇಳ್ತಾರೆ ಅವರು.
ನೋಡಿ, ಅಮೃತ್ ಸಿಂಗ್ ಘಟನೆ ಆಯ್ತಲ್ಲ, ಬಂದು ಕೈಯಲ್ಲಿ ತಲವಾರ್ ಹಿಡ್ಕೊಂಬಂದು ಗಲಾಟೆ ಮಾಡುವನ್ನಲ್ಲ, ಆಗ ಲವ್ ಪ್ರೀತ್ ವಿಷಯಕ್ಕೆ ಆ ಘಟನೆಯನ್ನು ಇಲ್ಲಿ ಮೆಲುಕು ಹಾಕ್ತಾರೆ. ಮಾಡಿ ನೋಡಿ, ಏನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಾವು? ಅಜನಾಲ ಪೊಲೀಸ್ ಸ್ಟೇಷನಲ್ಲಿ ಅಮೃತ್ ಪಾಲ್ ಬಂದು ಗಲಾಟೆ ಮಾಡಿದಾಗ ಅನಿವಾರ್ಯವಾಗಿ ಅಲ್ಲಿದ್ದಂಥ ಆರೋಪಿಗಳನ್ನ ಬಿಡುಗಡೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ಮತ್ತು ಅದನ್ನು ನಾವು ಕೋರ್ಟಿಗೆ ಸರೆಂಡರ್ ಮಾಡಿದ್ವಿ. ಏನಂತ? ಕಾನೂನು ಮತ್ತು ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬಿಡುಗಡೆ ಮಾಡಿದ್ವಿ ನಾವು ಆರೋಪಿನ. ಇಲ್ಲದೆ ಹೋದರೆ ದಂಗೆ ಎದ್ದು ಬಿಡೋರು, ಊರಿನಲ್ಲಿ ಅಸಹಜ ಸ್ಥಿತಿ ಉಂಟಾಗೋದು, ಅಶಾಂತಿ ಆಗೋದು, ಶಾಂತಿಯನ್ನು ಕದಡುವ ಕೆಲಸ ನಡೀತಾ ಇತ್ತು. ಆದ್ದರಿಂದ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ದಾಖಲಾತಿಗಳಿರುತ್ತೆ. ಪಂಜಾಬ್ದಲ್ಲಿ ಹಾಗೆ ಮಾಡಲಿಕ್ಕೆ ಅವಕಾಶ ಇದೆ. ಪೊಲೀಸರು ನಮ್ಮವರಾಗಿರೋದ್ರಿಂದ ನಾವು ಗಲಾಟೆ ಮಾಡಿದಾಗ ನಮ್ಮ ಮೇಲೆ ಅವರು ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಪಂಜಾಬ್ದಲ್ಲಿ ನಮಗೆ ಸೀಟ್ ಬರದೇ ಇರುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ವೀಕ್ ಇದ್ದಾರೆ, ದುರ್ಬಲರಾಗಿದ್ದಾರೆ, ಸೋಲ್ತಾ ಇದ್ದಾರೆ ಅನಿಸುತ್ತೋ ಅಲ್ಲೆಲ್ಲ ಗಲಾಟೆಯನ್ನು ಶುರು ಮಾಡಬೇಕು, ದೊಂಬಿಯನ್ನು ಎಬ್ಬಿಸಬೇಕು, ಪ್ರತಿಭಟನೆಯನ್ನು ನಡೆಸಬೇಕು, ಕಂಡಲ್ಲಿ ಜನ ಸೇರುವ ಹಾಗೆ ನೋಡ್ಕೋಬೇಕು, ರಾಸ್ತಾ ರೋಕೋ ಮಾಡಬೇಕು. ಈ ರೀತಿಯಾದಂಥ ಟ್ರೈನಿಂಗನ್ನು ಅರವಿಂದ್ ಕೇಜ್ರಿವಾಲ್ ಹೋಗುವುದಕ್ಕಿಂತ ಮುಂಚೆ ತಮ್ಮ ಕಾರ್ಯಕರ್ತರಿಗೆ ಹೇಳ್ತಾರೆ. ಇದು ಗುಪ್ತವಾಗಿ ನಡೆದಂಥ ಸಭೆ, ಸಾರ್ವಜನಿಕವಾಗಿ ಮಾಡಿದ್ರಲ್ಲ ಸಭೆ, ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಬಹಿರಂಗವಾಗಿ ಮೈಕ್ ಹಿಡಿದು ಭಾಷಣ ಮಾಡಿದ್ರಲ್ಲ, ಅಲ್ಲಿ ಕೂಡ ಇದೇ ಮಾತುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೇಳೋದು ಹೇಗಿರುತ್ತೆ? ಆ ಕ್ಯಾಂಡಿಡೇಟ್ ಸೋಲುವ ಸಂದರ್ಭದಲ್ಲಿ ಎದ್ದು ಹೋಗಿಬಿಡಬೇಡಿ, ಅಲ್ಲಿ ಆಗುವ ವ್ಯತ್ಯಾಸಗಳನ್ನು ನೋಡಿ, ಏನೇನು ಪ್ರಾಕ್ಟೀಸ್ಗಳಲ್ಲಿ ವ್ಯತ್ಯಾಸ ಆಗುತ್ತೋ ಅದ್ರ ಕುರಿತು ಧ್ವನಿಯನ್ನೆತ್ತಿ ಅಂತ. ಧ್ವನಿಯನ್ನೆತ್ತಿ ಅನ್ನೋಂಥ ಮಾತಿದೆಯಲ್ಲ, ಅದರಿಂದ ಅಡಗಿರುವಂಥ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ನಾವು. ಅರವಿಂದ್ ಕೇಜ್ರಿವಾಲ್ ಜನರ ಮೂಲಕ, ಜನರ ಆಶೀರ್ವಾದದ ಮೂಲಕ ಅಧಿಕಾರ ಮಾಡುವುದನ್ನು ದಾಟಿಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ ಈಗ ಅವರು. ಇಷ್ಟು ದಿವಸ ಫ್ರೀ ಬೀಸ್ ಮೂಲಕ, ಆಮಿಷವನ್ನು ಒಡ್ಡುವ ಮೂಲಕ, ಉಚಿತ ವಿದ್ಯುತ್, ಉಚಿತ ನೀರು, ಉಚಿತ ಬಸ್ಸು ಅಂತ ಹೇಳುವ ಮೂಲಕ ಇಡೀ ದೇಶದ ರಾಜಕಾರಣದಲ್ಲಿ ಕೆಟ್ಟ ಮಾದರಿಯಾಗಿ ದಿಲ್ಲಿಯಲ್ಲಿ ಮಾಡಿ ತೋರಿಸಿದರು. ಈಗ ಒಬ್ಬ ಮುಖ್ಯಮಂತ್ರಿ ಜೈಲಿನಲ್ಲಿದ್ದರೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಚುನಾವಣಾ ಫಲಿತಾಂಶದ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ದೊಂಬಿಯನ್ನು ಮಾಡುವಂಥ ಟ್ರೈನಿಂಗನ್ನು ಕೊಡ್ತಾರೆ. ಯಾವ ಸ್ಥಿತಿಗೆ ಬಂದು ನಿಂತಿದೆ ರಾಜಕಾರಣ ಅಂತ ಆಲೋಚನೆ ಮಾಡಬೇಕು. ಇವತ್ತು ಲೆಫ್ಟಿನೆಂಟ್ ಗವರ್ನರ್ ಒಂದು ಮಾತು ಹೇಳಿದರು, ಯಾವುದೇ ಮುಖ್ಯಮಂತ್ರಿ 48 ಗಂಟೆ ಅಧಿಕಾರದಲ್ಲಿ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ, ಜೈಲಿನಲ್ಲಿದ್ದರೆ ಅಥವಾ ತಾನು ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾದ್ದು ಅನಿವಾರ್ಯವಾಗತ್ತೆ ಅಂತ ಹೇಳಿದರು. ಅಲ್ಲಿಗೆ ಮಾರ್ಚ್ 21ರಿಂದ ಇಲ್ಲಿವರೆಗೆ ಎಷ್ಟು ಸಮಯ ಆಗಿದೆ ಅನ್ನೋದಕ್ಕೆ ಪರಿಗಣಿಸಿ ನೋಡಿ. ಚುನಾವಣೆಯ ಫಲಿತಾಂಶ ಬರಲಿ ಅಂತ ಬಹುಶಃ ಕೇಂದ್ರ ಗೃಹ ಸಚಿವಾಲಯ ಕಾಯ್ತಾ ಇತ್ತು ಅಂತ ನಾನು ಪರಿಭಾವಿಸ್ತೀನಿ. 2 ಸಾಧ್ಯತೆಗಳನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಒಂದು, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ಹೇರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಏಕೆಂದರೆ ಈ ಬಾರಿ ಕೂಡ ಅಲ್ಲಿ ಹಿಂಸೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಚುನಾವಣಾ ಫಲಿತಾಂಶ ಬಂದಾದ ಮೇಲೆ. ನಿನ್ನೆ ಗೋಲ್ಡನ್ ಹಾರ್ಬರ್ನ ಕ್ಷೇತ್ರದಲ್ಲಿ ಅಭಿಷೇಕ್ ಬ್ಯಾನರ್ಜಿ ನಿಂತಿರುವಂಥ ಇದ್ರ ಕೆಳಗಡೆ ಕಮಲದ ಚಿಹ್ನೆಯ ಮೇಲೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾರಂತೆ. ಎಲ್ಲ ಮತಗಳು ಅಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ ಬೀಳೋ ರೀತಿಯಲ್ಲಿ ಮಾಡಲಾಗಿತ್ತಂತೆ. ಅದಾದಮೇಲೆ ಗಲಾಟೆ ಆಗತ್ತೆ. ಈಗ ಚುನಾವಣಾ ಫಲಿತಾಂಶ ಬಂದಾದಮೇಲೆ ಮತ್ತೆ ದೊಂಬಿಯನ್ನು ಎಬ್ಬಿಸುವ ಸಾಧ್ಯತೆ ಇದೆ ಮಮತಾ ಬೇಗಂ. ಅವ್ರಿಗೆ ಗೊತ್ತಿದೆ ಈ ಬಾರಿ ಕಳೆದ ಬಾರಿಯ ಫಲಿತಾಂಶವನ್ನು ನಾವು ಈ ಬಾರಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಭಾರತೀಯ ಜನತಾ ಪಕ್ಷ ಮೇಲ್ಮೆಯನ್ನು ಸಾಧಿಸುತ್ತೆ ಅಲ್ಲಿ ಅಂತ ಗೊತ್ತಿದೆ. ಆದ್ದರಿಂದ ದೊಂಬಿ ಮಾಡುವ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಈ ಬಾರಿ ಯಾವುದೇ ಮುಲಾಜಿಯನ್ನು ನೋಡಲಾರದೆ ರಾಷ್ಟ್ರಪತಿ ಆಡಳಿತ ಹೇರಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ ಮಾಡಿದೆ. ಒಂದು. ಎರಡನೇದು, ದಿಲ್ಲಿಯಲ್ಲಿ ಒಂದೇ ಒಂದು ವಿನಾಯಿತಿ ಏನಂದರೆ, ಮುಂದೆ 5 ತಿಂಗಳಿಗೆ ಮತ್ತೆ ಚುನಾವಣೆ ಬರಲಿದೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ರೀತಿಯಾದಂಥ ತೀರ್ಮಾನ ಕೈಗೊಳ್ಳದೇ ಇರಬಹುದು. ಆದರೆ ಮುಖ್ಯಮಂತ್ರಿ ಜೈಲಿನಲ್ಲಿದ್ದು ಸರ್ಕಾರವನ್ನು ನಡೆಸಲಿಕ್ಕೆ ಮಾತ್ರ ಕೇಂದ್ರ ಗೃಹ ಸಚಿವಾಲಯ ಬಿಡುವ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಯಾವ ಅಮೆಂಡ್ಮೆಂಟ್ ಮಾಡಬಹುದು, ಏನೇನಾಗಬಹುದು ಅದರ ಅಪ್ಡೇಟ್ಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.